ಹಲೋ ಸ್ನೇಹಿತರೆ, ನಾನು ಮಮತಾ ರವಿಕುಮಾರ್. ಇವತ್ತಿನ ಕತೆ ಹೆಣ್ಣಿನ ಜಾಣ್ಮೆ. ಕೇರಳದ ಒಂದು ಹಳ್ಳಿಯಲ್ಲಿ ಒಂದು ಗುಡಿ ಇತ್ತು. ಅಲ್ಲಿ ವಿಷ್ಣು ಪೊಟ್ಟಿ ಎಂಬ ಪೂಜಾರಿ ಪೂಜೆ ಮಾಡ್ತಿದ್ದ. ಅವನ ಮನೆ ಚಿಕ್ಕದು, ಆದ್ರೆ ಮನಸ್ಸು ದೊಡ್ಡದು. ಅವನಿಗೆ ಹೆಚ್ಚಿನ ಆದಾಯ ಇರಲಿಲ್ಲ. ಅತಿಥಿ ದೇವೋ ಭವ ಅಂತ ಹೇಳಿ ನಂಬಿದ್ದ. ಆದ್ರಿಂದ ದಿನಾಲು ಮಧ್ಯಾಹ್ನ ಊಟಕ್ಕೆ ಯಾರನ್ನಾದ್ರೂ ಕರ್ಕೊಂಡು ಬರ್ತಿದ್ದ. ಆದ್ರೆ ವಿಷ್ಣು ಪೊಟ್ಟಿಯ ಹೆಂಡತಿ ಲಕ್ಷ್ಮಿಗೆ ಇದು ಇಷ್ಟ ಇರಲಿಲ್ಲ. ಗಂಡನ ಮೇಲಿನ ಪ್ರೀತಿಯಿಂದ ಅವನ ಮಾತಿಗೆ ಎದುರಾಡ್ತಾ ಇರಲಿಲ್ಲ. ಇದ್ದಿದ್ರಲ್ಲೇ ರುಚಿ ರುಚಿಯಾದ ಅಡಿಗೆ ಮಾಡಿ ಬಡಿಸ್ತಿದ್ಲು. ಕೆಲವೊಮ್ಮೆ ಗಂಡ ಮತ್ತು ಅತಿಥಿಗಳ ಊಟದ ನಂತರ ಅವಳಿಗೆ ಊಟ ಮಾಡೋದಕ್ಕೆ ಏನೂ ಉಳಿತಾ ಇರಲಿಲ್ಲ. ಎಷ್ಟೋ ದಿನ ಹೀಗೆ ಅವಳು ಖಾಲಿ ಹೊಟ್ಟೆಲಿ ಇರ್ಬೇಕಾಗ್ತಿತ್ತು. ಲಕ್ಷ್ಮಿ ಆಗಾಗ ನೆರೆಹೊರೆಯವರೊಂದಿಗೆ ಸಾಲ ಮಾಡ್ತಿದ್ಲು. ಒಂದೆರಡು ಸಲ ಹಣ, ಅಕ್ಕಿ, ಬೇಳೆ ಇತ್ಯಾದಿ ಸಾಲ ಕೊಟ್ಟ ಮೇಲೆ ಅವಳು ಸಾಲ ಹಿಂತಿರುಗಿಸಿದ ಕಾರಣ ಸಾಲ ಕೊಡೋದನ್ನ ನಿಲ್ಸಿದ್ರು. ಹಣವಿಲ್ಲದೆ ಅತಿಥಿಗಳಿಗೆ ಪ್ರತಿದಿನ ಊಟ ಬಡಿಸೋದಕ್ಕೆ ಸಾಧ್ಯನಾ? ಸುಮ್ಮನೆ ಸಾಲ ಮಾಡ್ತಾಳೆ ಅಂತ ಹೇಳಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವಳ ಕಷ್ಟ ಅವಳಿಗೇನೆ ಗೊತ್ತು. ಲಕ್ಷ್ಮಿ ಅನೇಕ ದಿನ ಉಪವಾಸ ಇರ್ಬೇಕಾಯ್ತು. ಒಂದು ದಿನ ರಾತ್ರಿ ಊಟದ ನಂತರ ಲಕ್ಷ್ಮಿ ಪೊಟ್ಟಿಯ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ದಿನವೂ ಊಟಕ್ಕೆ ಜನರನ್ನ ಕರ್ಕೊಂಡ್ ಬರ್ತೀರಿ, ನಾವು ಇತರರಿಗೆ ಬಡಿಸೋದು ಸತ್ಕಾರ್ಯ ಮಾಡೋದು ಸರಿ, ನಮಗೆ ಸಾಕಷ್ಟು ಇದೆಯಾ ಅಂತ ಹೇಳಿ ಯಾವತ್ತಾದ್ರೂ ಆಲೋಚಿಸಿದಿರಾ? ಅತಿಥಿಗಳಿಗೆ ನಿಮಗೆ ಬಡಿಸಿ ನನಗೆ ಊಟವಿಲ್ಲದೆ ಎಷ್ಟೋ ದಿನ ಉಪವಾಸ ಇರ್ಬೇಕಾಗತ್ತೆ. ಇನ್ ಮುಂದೆ ಆದ್ರೂ ಯಾರನ್ನೂ ಊಟಕ್ಕೆ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ಲು. ಅವಳ ಮಾತು ಪೊಟ್ಟಿಗೆ ಇಷ್ಟ ಆಗ್ಲಿಲ್ಲ. ನಮಗೆ ಇಲ್ಲದಿದ್ರು ಪರರಿಗೆ ಕೊಡೋದು ನಮ್ ಧರ್ಮ, ಇದರಿಂದ ಪುಣ್ಯ ಸಿಗುತ್ತೆ. ಹುಟ್ಟಿಸಿದ ದೇವರು ಹುಲ್ಲನ್ನ ಯಾವತ್ತೂ ಮೇಯಿಸೋದಿಲ್ಲ ಅಂತ ಹೇಳಿ ಮಲಗ್ಬಿಟ್ಟ. ಲಕ್ಷ್ಮಿಗೆ ಹಸುವೆಯಿಂದ ನಿದ್ದೆ ಇಲ್ಲದೆ ಸಂಕಟ ಆಗೋದಕ್ಕೆ ಶುರುವಾಯ್ತು. ತನ್ನ ಕಷ್ಟ ಗಂಡನಿಗೆ ಅರ್ಥವಾಗ್ಲಿಲ್ಲ ಅಂತ ಹೇಳಿ ಬೇಸರದಿಂದ ರಾತ್ರಿ ಎಲ್ಲ ಅಳ್ತಿದ್ಲು. ಕಡೆಗೆ ಒಂದ್ ನಿರ್ಧಾರಕ್ಕೆ ಬಂದು ನಿದ್ದೆಗೆ ಹೋದ್ಲು. ಮಾರನೇ ದಿನ ಪೂಜಾರಿ ಗುಡಿಗೆ ಹೋಗಿ ಮಧ್ಯಾಹ್ನ ಮನೆಗೆ ಬರುವಾಗ ಬೇರೆ ಊರಿನ ಇಬ್ಬರನ್ನ ಊಟಕ್ಕೆ ಕರ್ಕೊಂಡ್ ಬಂದ. ಇದನ್ನು ದೂರದಲ್ಲಿ ನೋಡ್ತಿದ್ದ ಲಕ್ಷ್ಮಿ ತನ್ನ ಯುಕ್ತಿ ಕೈಗೊಳ್ಳೋದಕ್ಕೆ ತಯಾರಾದ್ಲು. ಪೊಟ್ಟಿ ಅತಿಥಿಗಳನ್ನ ಒಳಗೆ ಕೂರಿಸಿ ಕಾಲ್ ತೊಳ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಳಗೆ ಹೋದಾಗ ಲಕ್ಷ್ಮಿ ಒಂದು ಒನಕೆಯನ್ನ ತಂದು ಗೋಡೆಗೆ ಒರಗಿಸಿ ನಿಲ್ಸಿ ಅದಕ್ಕೆ ಹೂ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡೋಂತೆ ಕಣ್ಮುಚ್ಚಿ ಕುಳಿತ್ಲು. ಅತಿಥಿಗಳು ಇದನ್ನ ನೋಡಿ ಆಶ್ಚರ್ಯದಿಂದ ಅವಳ ಪೂಜೆ ಕಾರಣ ಏನು ಅಂತ ಹೇಳಿ ಕೇಳಿದ್ರು. ಆಗ ಲಕ್ಷ್ಮಿ ಕಣ್ಣೀರಿಡ್ತಾ ಹೇಳಿದ್ಲು, ಇದು ನಿಮಗೆ ಸಂಬಂಧಿಸಿರೋ ವಿಷಯ, ನಾನ್ ನಿಮ್ಗೆ ಹೇಳೋ ಹಾಗಿಲ್ಲ. ಹೇಳಿದ್ರೆ ನನ್ನ ಯಜಮಾನರಿಗೆ ಸಿಟ್ಟು ಬರುತ್ತೆ ಅಂತ ಹೇಳಿದ್ಲು. ಈ ಮಾತು ಕೇಳಿ ಅತಿಥಿಗಳ ಕುತೂಹಲ ಕೆರಳಿತು. ತಮಗೆ ಆ ವಿಷಯ ಹೇಳಲೇಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಆಗ ಲಕ್ಷ್ಮಿ, ನನ್ನ ಯಜಮಾನರಿಗೆ ಈ ವಿಷಯ ತಿಳಿಸೋದಿಲ್ಲ ಅಂತ ಮಾತು ಕೊಡಿ, ಆವಾಗ ನಾನು ಹೇಳ್ತೀನಿ ಅಂತ ಹೇಳಿದ್ಲು. ಅತಿಥಿಗಳು ಮಾತು ಕೊಟ್ರು. ಆಗ ಲಕ್ಷ್ಮಿ, ನನ್ನ ಯಜಮಾನ ಅತಿಥಿಗಳನ್ನ ಊಟಕ್ಕೆ ಕರೆದು ತರ್ತಾನೆ, ಊಟದ ನಂತರ ಈ ಒನಕೆಯಿಂದ ಅವನು ಬಡಿತಾನೆ, ಹಾಗೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಯಾರೋ ಹೇಳಿದಾರಂತೆ, ಅದಕ್ಕೆ ಅಂತ ಹೇಳಿದ್ಲು. ಒನಕೆಯಿಂದ ಬಡಿದು ಪಾಪ ತಟ್ಟದೇ ಇರ್ಲಿ ಅಂತ ಹೇಳಿ ದಿನವೂ ಒನಕೆಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಅತಿಥಿಗಳು ಒಬ್ರ ಮುಖ ಒಬ್ರು ನೋಡಿ ಹೊರಗೆ ಓಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ವಿಷ್ಣು ಪೊಟ್ಟಿ ಬಂದು ಅತಿಥಿಗಳು ಎಲ್ಲಿ ಅಂತ ಹೇಳಿ ಕೇಳ್ದ. ಲಕ್ಷ್ಮಿ ಹೇಳಿದ್ಲು, ಅವರು ಈ ಒನಕೆ ಬೇಕು ಅಂತ ಹೇಳಿ ಕೇಳಿದ್ರು, ಮನೆಯಲ್ಲಿ ಒಂದೇ ಒನಕೆ ಇರೋದ್ರಿಂದ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ, ಅವರು ಕೋಪಿಸ್ಕೊಂಡು ಹೊರಟು ಹೋದ್ರು ಅಂತ ಹೇಳಿದ್ಲು. ಇದನ್ನು ಕೇಳಿದ ಪೊಟ್ಟಿಗೆ ಕೋಪ ಬಂದ್ಬಿಡ್ತು. ಲಕ್ಷ್ಮಿಗೆ ಗದರ್ಸ್ಬಿಟ್ಟು ಆ ಒನಕೆಯನ್ನ ತಗೊಂಡು ಅತಿಥಿಗಳಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಮನೆಯಿಂದ ಓಡ್ದ. ಪೊಟ್ಟಿ ಒನಕೆನ ಕೈಯಲ್ಲಿ ಹಿಡಿದು ಓಡ್ ಬರ್ತಾ ಇರೋದನ್ನ ಕಂಡು ಅತಿಥಿಗಳು ವೇಗವಾಗಿ ಓಡಿ ನದಿಯಲ್ಲಿ ಈಜಿ ಇನ್ನೊಂದು ದಡ ಸೇರಿದ್ರು. ಇದೆಲ್ಲವನ್ನು ಹಳ್ಳಿಯವರು ನೋಡಿ ಬೆರಗಾದ್ರು. ಪೊಟ್ಟಿ ಅತಿಥಿಗಳಿಗೆ ಊಟ ಕೊಟ್ಟು ಒನಕೆಯಿಂದ ಹೊಡಿತಾನೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಡ್ತು. ಆವತ್ತಿನಿಂದ ಪೊಟ್ಟಿ ಊಟಕ್ಕೆ ಯಾರನ್ನ ಹೋಗಿ ಕರೆದ್ರೂ ಕೂಡ ಯಾರು ಬರೋದಕ್ಕೆ ಧೈರ್ಯ ಮಾಡ್ಲೇ ಇಲ್ಲ. ಹೀಗೆ ಲಕ್ಷ್ಮಿ ತನ್ನ ಜಾಣ್ಮೆಯಿಂದ ಉಪವಾಸ ಮಾಡೋದನ್ನ ತಪ್ಪಿಸ್ಕೊಂಡ್ಲು. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು ಏನ್ ಗೊತ್ತಾ, ಹೆಣ್ಮಕ್ಳು ಯಾವತ್ತೂ ಆಗೋದಿಲ್ಲ ಅಂತ ಹೇಳಿ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋ ಬದಲು ಈ ರೀತಿಯಾಗಿ ಜಾಣ್ಮೆಯಿಂದ ಜೀವನವನ್ನ ನಡೆಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಿದ್ರೆ ಮತ್ತೊಂದು ಬೇರೆ ಕಥೆಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.